ಶಾಂತ, ಸವಿತಾ, ಬಲರಾಮ, ಮಾವ ಯಾರಿದ್ರಿ ಮನೆಯಲ್ಲಿ? ಬಾ ಅಣ್ಣ, ಬಾ ಚಿನ್ನು, ಈಗ ಬಂದ್ರ? ಹೌದಮ್ಮ, ಈಗ ಬಂದಿ. ತೆಗೆದುಕೋ ಚೀಲ. ಹೌದ್ವೇ ಅಕ್ಕರ, ಈಗ ಬಂದಿವಿ. ಸವಿತಕ್ಕವ್ರು ಎಲ್ಲ ಬರಬೇಕು ಕಾಣಿಸಲ್ವಲ್ರಲ್ಲ, ಮತ್ ಒಳಗೆ ಏನ್ರ ಇಲ್ಲೇ ಬಂದಿವಿ. ಚಿನ್ನು ಅಣ್ಣ, ಈಗ ಬಂದ್ರ? ಈಗ ಬಂದಿವಮ್ಮ. ಮಾಮ, ಏನಿದೆಲ್ಲ ಬುತ್ತಿ ರೊಟ್ಟಿಗೆ ಸಂಭ್ರಮ? ಹಾ, ಏನಿದೆ? ಏನಂತ ಕೇಳ್ತಲ್ಲ ಯಪ್ಪ, ನಿಮ್ಮ ಅತ್ತಿಗೆಮ್ಮ 6 ತಿಂಗಳು ಬಸ್ರಿ ಅದಾಳಪ್ಪ. ಅಂದ್ರೆ ನಿಮ್ಮ ಅತ್ತಿಗೆಮ್ಮ ಶಾಂತ ಮದಾಳಲ್ಲ, ಒಂದು ಮಗುವಿನ ತಾಯಿ ಆಗ್ತಿದ್ದಾಳೆ. ಅದಕ್ಕೆ ಈ ಬಯಕೆ ಬುತ್ತಿ ಎಲ್ಲಾ ತಂದೀವಿ. ಜಲ್ದಿ ಇಸ್ಕೊರ ಯಪ್ಪ, ಏನು ಮಜಾ ಐತಿದ ಕೊಟ್ಟಿ. ಹಾ, ನಮ್ಮ ಅತ್ತಿಗೆಮ್ಮ 6 ತಿಂಗಳ ಬಸ್ರಿ ಅಂದ್ರೆ ಒಂದು ಮಗುವಿನ ತಾಯಿ. ಸಂತೋಷ, ಬಹಳ ಸಂತೋಷ. ಅಣ್ಣ ಬಂದೇನಪ್ಪ, ನೀನು ಅಪ್ಪ ಆಗ್ತಿದ್ದೀಯಲ್ಲೋ? ಅಣ್ಣ, ಎಲ್ಲರಿಗೂ ಸಿಹಿ ಕೊಡು ಅಣ್ಣ, ಎಲ್ಲರಿಗೂ ಸಿಹಿ ಕೊಡು. ಹೌದಿ, ನನ್ನ ಹೆಂಡತಿ ಗರ್ಭವತಿ. ನಾನು ಅಪ್ಪ ಆಗ್ತಾ ಇದ್ದೇನೆ. ಅದು ಹೇಗೆ ನಾನು ಅಪ್ಪ ಆಗಿದ್ದು, ಇದೆಲ್ಲ ನಿಮಗೆ ಹೇಗೆ ಗೊತ್ತು? ಏನಿದೆಯಮ್ಮ ನೀನು? ಈ ಬಯಕೆಯ ಬುತ್ತಿ ನೋಡಿದ್ರೆ ನಿನಗೆ ಗೊತ್ತಾಗ್ಲಿಲ್ವೇ? ಹತ್ತಿಗೆಮ್ಮ, ನೀನಾದ್ರೂ ಹೇಳ್ಬಾರ್ದೆ ಈ ನಮ್ಮ ನಡಿಗೆ. ಹೇಳತ್ತಿಗೆಮ್ಮ, ಏನು ನೀನಾದ್ರು? ಅಯ್ಯ, ಏನ್ ಅಯ್ಯಪ್ಪ ಮುದಕ ನೀನ? ಅಲ್ಲ, ಗಂಡ ಮಕ್ಕಳಿಗೆ ಅದೆಲ್ಲ ಗೊತ್ತಾಗುತ್ತಾನು? ಇರ್ಲಿ, ಬುಟ್ಟಿ ಹೊಜಿಗಿದ್ ಮೊದಲು ಬುಟ್ಟಿ ಇಳಿಸ್ಕೊಂತ ಹೇಳ. ಬಾರಮ್ಮ, ನಾನೇ ಇಳಿಸ್ಕೊತೀನಿ. ನಡಿ, ಒಳಗೆ ಹೋಗಲಿ. ಅಣ್ಣ, ಏನನ್ನ ನೀನು? ನಾವೆಲ್ಲರೂ ಖುಷಿಪಟ್ಟು ಸಂತೋಷ ಪಡಬಾರದು. ನೀವಿಬ್ರು ಹೀಗ್ಯಾಕೆ ನಿಂತೀರಿ ಮೌನವಾಗಿ? ಯಾಕನ್ನ, ಯಾಕೆ ಈ ಮೌನ? ಯಾವತ್ತು ನೋಡಿದ್ರೆ ಹೀಗೆ ಇರ್ತಾರೆ ಇವರು. ಮಾಮ, ನೀನಾದ್ರೂ ಹೇಳ್ಬಾರ್ದೆ ಇವರಿಗೆ? ಚೊಚ್ಚಲ ಬಸರು ಒಬ್ಬರಿಗೊಬ್ಬರು ನಾಚಿಕೆ ಪಟ್ಟುಕೊಳ್ತಿದ್ದಾರೆ. ಇರಲಿ ಬಿಡು, ಹಿರಿಯರಾದವರು ನಾಚಿಕೆ ಪಡಬಾರದು. ಹಲೋ ಪ್ರದೀಪ್, ಕಂಗ್ರ್ಯಾಚುಲೇಷನ್. ಹಾ, ನಿನಗೊಂದು ಸಿಹಿ ಸುದ್ದಿ. ಅದೇನಂದ್ರೆ ಅತ್ತಿಗೆಮ್ಮ 6 ತಿಂಗಳ ಬಸರಿಗೆ ಹಿರಿಯನ್ನ ತಂದೆಯಾಗುತ್ತಿದ್ದಾರೆ. ಹೌದನು, ನಾವಿಬ್ರು ಆ ಮಗುವಿಗೆ ಚಿಕ್ಕಪ್ಪಂದಿರುಗಳು. ಹಾ, ಬೇಗ ಬಂದು ಬಿಡು. ಹೌದು, ಮಾಮ ಪ್ರವೀಣನು ಕೂಡ ಬಂದಿದ್ದಾನೆ. ಹಾ, ಮುಂದೆ ಶ್ರೀಮಂತ ಕಾರಣನು ಕಲ್ಯಾಣ ಮಂಟಪದಲ್ಲಿ ಡಾಮ್ ಡೂಮ್ ಅಂತ ಭರ್ಜರಿ ಮಾಡಿಬಿಡೋಣ. ಹಾ, ಬೇಗ ಬಂದು ಬಿಡು ಪ್ರದೀಪ್ ನೀನು. ಏನೋ ತಮ್ಮ, ಇದು ಸುದ್ದಿ ಮೇಲೆ ಸುದ್ದಿ ತಿಳಿಸಿಬಿಟ್ಟಿಯಲ್ಲ. ನಿಮ್ಮತ್ತಿಗೆ ಬಸಿರಂದ್ರೆ ನಿನಗಷ್ಟು ಸಂತೋಷ ಆಗತ್ತೈತೇನೋ ತಮ್ಮ? ಸಂತೋಷ ಆಗತ್ತೈತೆ. ಏನನ್ನ ನೀನು? ಸಂತೋಷವಾಗದೆ ದುಃಖವಾಗುತ್ತೇನಿಲ್ಲ. ಇದು ಈ ಹೊತ್ತಿಗೆಯ ಕೈ ತುತ್ತು ತಿಂದ ಬೆಳಗದು. ಹೊತ್ತಿಗೆಯ ಕೈ ತುತ್ತು ಹೆತ್ತವನನ್ನು ಮರೆಸುತ್ತಿದೆ ಎಂದು ಗೋದು ಮದಿರುವಾಗ. ಹಾ, ಅದು ಇರ್ಲಿ. ಮೊದಲು ನಾವು ಹೋಗಿ ಕಲ್ಯಾಣ ಮಂಟಪ ಬುಕ್ ಮಾಡ್ಬೇಕು. ಅಮ್ಮ, ಇನ್ನು ಬೀಳ್ತೀನಿ ಅಂದ್ರೆ ಮಾತಲ್ಲೇ ಬಂದ್ಬಿಡ್ತಕ್ಕಪ್ಪ. ಅದಕ್ಕ ಮಾಮನ ಕರೆದುಕೊಂಡು ಹೋಗಿ ಬುಕ್ ಮಾಡಿ ಬರ್ತೀನಿ ಅಮ್ಮ. ಇಷ್ಟು ಆತುರವೇತಮ್ಮ? ಹೌದಪ್ಪ, ಇನ್ನೂ ಸಂತಿ ಮಾಡ್ಬೇಕು, ಕಾರ್ಡ್ ಪ್ರಿಂಟ್ ಹಾಕ್ಬೇಕು, ಬೀಗರಿಗೆ ಮಂದಿ ಮಕ್ಕಳಿಗೆ ತಿಳಿಸ್ಬೇಕು. ಕೆಲಸ ಬಾಳದವನ್ನ ಅದಕ್ಕೆ ಹೋಗಿ ನಾನು ಬುಕ್ ಮಾಡಿ ಬರ್ತೀನಮ್ಮ. ನಿಮ್ಮತ್ತಿಗೆ ಶ್ರೀಮಂತ ಕಾರಣಕ್ಕೆ ಎಲ್ಲ
ತೋರಿಸ್ತೀನಪ್ಪ. ಪ್ರವೀಣ, ಹೌದೇನಪ್ಪ? ಇರಲಿ ಬಿಡು ಮಾಮ, ಇದು ಪ್ರೇಮದ ಮಾತು. ಇವರು ಆತ್ಮೀಯ ಪ್ರೇಮಕ್ಕೆ ಬೆಲೆ ಕೊಡ್ತಿದ್ದಾರೆ. ಪ್ರಾರ್ಥನೆ ಮಾಡಲಿ ಬಿಡು ಮಾಮ. ಪ್ರೇಮಕ್ಕೆ ಶಾಂತ ಬಸುರಾಗಿದ್ದಾಳೆ, ಎಲ್ಲರಿಗೂ ಸಂತೋಷ ಅಲ್ವಾಮ. ಬನ್ನಿ ಹೋಗೋಣ. ಹಾ ಅಪ್ಪಮ್ಮ, ನೀವು ಚಿನ್ನನ ಕರ್ಕೊಂಡು ಅಣ್ಣನಿಗೆ ಊಟಕ್ಕೆ ಬಡಿಸಿ. ಎಲ್ಲರೂ ಊಟ ಮಾಡಿ ನಾವೀಗಲೇ ಹೋಗಿ ಬುಕ್ ಮಾಡಿ ಬರ್ತೀವಿ. ಹಾ ಬಾಮಮ್ಮ, ಹೋಗೋಣ. ಶಾಂತ, ನೀನು ಬಸುರಿಯಾಗಿದ್ದು ನಿಜವೇ? ಪತಿಯ ಮಾತನ್ನು ಒಮ್ಮೆ ಮೀರದ ಪತಿರತ ಸಾಲಿನಲ್ಲಿ ಹೆಸರಾಗಿ ಉಳಿದ ನೀನು ಹೀಗೆ ಮೌನವಾಗಿ ಗಂಡನಿಗೆ ಉತ್ತರಿಸದೆ ಚಿತ್ತ ಪಲ್ಲಟವಾಗಿ ಮೂಕ ಸ್ಮಿತವಾದೆಯ ನನ್ನೆದುರು. ನೀನು ಗರ್ಭವತಿಯ ಶಾಂತ? ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿದ ನಾನು ಏನು ಅಂತ ಉತ್ತರ ಕೊಡಲಿ? ನನ್ನ ಮನಸ್ಸು ಕಿಂಚಿತ್ತೂ ಕಲಕಿಲ್ಲ, ಮೈ ಮನ ಯಾವತ್ತೂ ಒಂದಾಗಿ ಬೆರೆತಿಲ್ಲ. ಆದ್ರೂ ನಾನು ಇಂದು ಪತಿಹೀನಳು ಸ್ವಾಮಿ, ಪತಿಹೀನಳು. ದಯವಿಟ್ಟು ನನ್ನನ್ನು ಅಂದರೆ ನೀನು ಗರ್ಭವತಿಯಾಗಿದ್ದು ನಿಜವೇ? ಗರತಿ ಮಂಡೋದರಿಯ ಮನ ಹೊಂದಿದವಳು ನೀನು. ಗರತಿ ಸೀತೆಯ ಪತಿರೋಧ ಶಕ್ತಿ ಪಡೆದುಕೊಂಡವಳು ನೀನು. ಈ ಪತಿಯ ರಚಿಸಿದ ವಿರವಿದ್ದರು ನನ್ನೊಂದಿಗೆ ಹಸನ್ಮುಖವಾಗಿ ನಗುತ್ತಾ ಇರುವ ನೀನು ಇಂದು ಗರ್ಭವತಿಯ ಶಾಂತ, ಇಂದು ಗರ್ಭವತಿಯೇ. ನಾಡಿನನ್ನು ಕೇಳಿ ನಗಬೇಕು, ಅಳಬೇಕು, ನನಗೊಂದು ತಿಳಿಯೊಂದು ಶಾಂತ. ಸ್ವಾಮಿ, ಅರ್ಥವಾಗದ ಬದುಕನ್ನು ತಿಳಿದುಕೊಂಡು ನೀವೇನ್ರಿ ಮಾಡ್ತೀರಾ? ಇದೆಲ್ಲ ನನ್ನ ಪ್ರಾರಬ್ಧ ಕರ್ಮ ಕಣ್ರಿ, ಪ್ರಾರಬ್ಧ ಕರ್ಮ. ನಾನು ಮೋಹಿತಳಾಗಿಲ್ಲ, ಆಸೆ ಪಟ್ಟಿಲ್ಲ, ಕಾಮದ ಬೆಸುಗೇನೂ ಬಯಸಿಲ್ಲ. ಆದ್ರೂ ಇಂದು ನಿಮ್ಮ ಸತಿ ಬಸುರಿ ಆಗಿದ್ದಾಳೆ ಸ್ವಾಮಿ, ಬಸುರಿ ಆಗಿದ್ದಾಳೆ. ಅಯ್ಯೋ ಶಿವ ಶಿವ, ಎಂತ ಸೂಜಿಗದ ಸಂಸಾರ ನನ್ನದಿದು. ಇವಳ ಮಾತನ್ನು ಒಮ್ಮೆ ತೀಕ್ಷ್ಣವಾಗಿ ಗಮನಿಸಿದರೆ ನಾನು ಹುಚ್ಚನಾಗಿ ಬಿಡುವೆ ಶಾಂತ, ಹುಚ್ಚನಾಗಿ. ಆದರೂ ಗರ್ಭವತಿ ಎಂದು ಹೇಳಿದರೆ ಅರ್ಥ ಒಣಗಿದ ಮರುಭೂಮಿ ನೀರಿಗಾಗಿ ಬಾಯಿ ಬಿಟ್ಟಿಲ್ಲ, ನೇಗಿಲ ಓಡಿ ಗಳೆ ಹೊಡೆದಿಲ್ಲ, ಉತ್ತರಿ ಮಳೆ ಕೂಡ ಆಗಿಲ್ಲ, ಕೂರಿಗೆಯಿಂದ ಬೀಜ ಬಿತ್ತನೆಯಾಗಿಲ್ಲ. ಆದರೂ ಈ ಹೊಲ ಬೆಳೆಯಾಗಿ ಬೆಳೆದು ನಿಂತಿದೆ ಎಂದರೆ ಇದು ಯಾವ ಬೀಜದ ಬಿತ್ತನೆ ಫಲ ಶಾಂತ? ಇದು ಯಾವ ಬೀಜದ ಬಿತ್ತನೆ ಫಲ? ಹೇಳು ಶಾಂತ, ನೀನು ಗರ್ಭವತಿ. ಸ್ವಾಮಿ, ಅದನ್ನು ನೀವು ಕೇಳಿದರೆ ಈ ಲೋಕವೇ ಪ್ರಳಯವಾಗಿ ಹೋಗುತ್ತದೆ, ಉರುಳುವ ಕಾಲ ಚಕ್ರವೇ ನಿಂತು ಹೋಗಿ ಬಿಡುತ್ತದೆ, ಭೂಮಿ ಬಿರಿದ ಹಾಗೆ ನಿಮ್ಮ ಹೃದಯವೇ ಬಿರಿದು ಹೋಗುತ್ತೆ ಕಣ್ರಿ. ನೋಡಿ, ಇದಕ್ಕೆ ಯಾರು ಕಾರಣ, ಯಾವ ರೀತಿ ಆಯ್ತು ಅಂತ ಸವಿಸ್ತಾರವಾಗಿ ಹೇಳುತ್ತೇನೆ. ಆದ್ರೆ ದಯವಿಟ್ಟು ಒಂದೇ ಒಂದು ದಿನ ನನಗೆ ಕಾಲ ಅವಕಾಶ ಕೊಡಿ ಸ್ವಾಮಿ. ಕಾಲಾವಕಾಶ ಶಾಂತ, ಕಾಲ
ಕೇಸರಿ ನಾ ನಿನಗೆ ಅಂದೇ ಹೇಳಿದ್ದೆ ಶಾಂತ, ವಯಸ್ಸಿನ ಹೆಣ್ಣಾಗ ನೀನು ಕಾಮದ ಸೀಮೆಯನ್ನು ನಿಯಂತ್ರಿಸಲಾಗದು. ಸುಖ ಸಡದ ಈ ಗಂಡನನ್ನು ಬಿಟ್ಟು ಬೇರೊಬ್ಬನನ್ನು ಮಾಡಿಕೊಂಡು ಸುಖ ಜೀವನ ಸಾಗಿಸೆಂದು ಸಾಕಷ್ಟು ಪಡೆದುಕೊಂಡ ಶಾಂತ. ಆದರೆ ನೀ ನನ್ನ ಮಾತು ಕೇಳಲಿಲ್ಲ. ಆ ಕಾಮ ಸೀಮೆಯನ್ನು ನಿಯಂತ್ರಿಸಿದಾಗದ ನೀನು ಈ ಹೇಸಿ ಕಾರ್ಯವನ್ನು ಮಾಡಿ ಓಲೆಕಾರನ ರಾಮಲಿಂಗನ ಮನೆತನದ ಮಗನ ನಾನು ಹೇಗೆ ಮುಖ ಎತ್ತಿ ತಿರುಗಲಿ ಊರಲ್ಲಿ ಶಾಂತ, ನಾನು ಹೇಗೆ ಮುಖವೆತ್ತಿ ತಿರುಗಲಿ? ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಸ್ವಾಮಿ, ಕ್ಷಮಿಸಿಬಿಡಿರಿ. ನಾನು ಈ ಮನೆಯ ಮಾನ ಮರ್ಯಾದೆ ಕಳೆಯುವ ಹೇಳಿ ವಂಶದಲ್ಲಿ ಹುಟ್ಟಿದ ಹೆಣ್ಣಲ್ಲರಿ ಈ ಶಾಂತ. ಏನು ಎಂಬ ಮೋಸ ಎಂಬ ಜಾಲದಲ್ಲಿ ಸಿಲುಕಿ ಸೇಡೆಂಬ ಪಾನಾದಿ ಹೇಗೋ ಏನೋ ಸೇರಿ ಹೋಗ್ಬಿಡ್ತು. ದಯವಿಟ್ಟು ದಯವಿಟ್ಟು ನನ್ನ ಮಾತನ್ನು ನಂಬಿರಿ, ನನ್ನ ಇದರಲ್ಲಿ ಯಾವುದೂ ತಪ್ಪಿಲ್ಲ. ಶಾಂತ, ಈಗಲಾದರೂ ಹೇಳೋ ಈ ಮಾತನ್ನು ಸತ್ಯವನ್ನು. ಈ ನಿನ್ನ ಶೀಲಕ್ಕೆ ಕಾರಣವಾದ ವ್ಯಕ್ತಿ ಯಾರೇ ಆಗಿರಲಿ, ಅವರ ಶಿರ ಹರಿಯಲು ರಾತ್ರಿಯಲ್ಲಿ ಸುದರ್ಶನವೇ ಅಡ್ಡೈಸಿ ಬರಲಿ. ಈ ಭೂಮಿ ಬಿಡಿದು ನನ್ನನ್ನು ಪಾತಾಳಕ್ಕೆ ಒಯ್ಯಲಿ. ಅದಕ್ಕೆದುರಾಗಿ ನಿಂತು ಚರಣದಲ್ಲಿ ಹೊಂದ ಕರೆದು ನಮ್ಮೂರಾಗಿಸಿ ಬಾಗಿಲಿಗೆ ನೇತು ಹಾಕಿ ಬಿಡುತ್ತೇನೆ. ಹೇಳಿದೆ ಅಂತ ಹೇಳು. ದಯವಿಟ್ಟು ನನ್ನನ್ನು ಕ್ಷಮೆ ಮಾಡಿ. ನಾನು ಆಗ್ಲೇ ಹೇಳಿಲ್ವಾ, ಒಂದು ದಿನ ನನಗೆ ಕಾಲ ಅವಕಾಶ ಕೊಡಿ ಅಂತ. ದಯವಿಟ್ಟು ಇದಕ್ಕಿಂತ ಹೆಚ್ಚಿನ ವಿಷಯ ನನ್ನನ್ನು ಏನು ಕೇಳಬೇಡಿ ನೀವು. ಹುಚ್ಚಿ, ನಿನಗೆ ಕಾಲ ಅವಕಾಶ ಚಿಂತೆ ಆದರೆ ನನಗೆ ನನ್ನ ಮರ್ಯಾದ ಚಿಂತೆ ಕಾಡುತ್ತಿದೆ. ಮಾನವದ ಜನಕ್ಕೆ ನನ್ನ ರಕ್ತ ಕುದಿಯುತ್ತಿದೆ, ಕೋಪ ಕೆರಳುತ್ತಿದೆ, ದುಃಖ ಮಲಿಸಿ ಬರುತ್ತಿದೆ. ಇದು ನನ್ನ ಸತ್ತಾದರೆ ಅಯ್ಯೋ ಶಿವ ಶಿವ, ನನ್ನತ್ತಿಗೆ ಗರ್ಭವತಿ ನನ್ನನ್ನ ತಂದೆಯಾಗುತ್ತಿದ್ದಾನೆ. ನಾವು ಚಿಕ್ಕಪ್ಪ ಆಗುತ್ತಿದ್ದೇವೆ. ಈ ಮನೆಗೆ ಒಬ್ಬ ಪುಟ್ಟ ಕನ್ನ ಬರುತ್ತಾನೆಂದು ನನ್ನ ತಮ್ಮಂದಿರು ಸಂತೋಷದಲ್ಲಿದ್ದಾರೆ ಕಣೆ, ನನ್ನ ತಮ್ಮಂದಿರು ಸಂತೋಷ. ಅಯ್ಯೋ ದೇವರೇ, ನನಗಾದ ಅನ್ಯಾಯವನ್ನು ಯಾರ ಮುಂದೆ ಹೇಳಿಕೊಳ್ಳಲಿ, ಏನು ಮಾಡಲಿ? ವೀರ ಬಲರಾಮನ ಅನ್ನ ನ್ಯಾಯ ನೀತಿ ಧರ್ಮವಂತ ಈ ಊರೇ ಕೊಂಡಾಡುತ್ತಿದೆ. ಅದೇ ರಾಮಲಿಂಗನ ಹೆಂಡತಿ ಪರಪುರಿಸನೆಂದು ಬಂದು ಗರ್ಭವತಿ ಧರಿಸಿದ್ದಾರೆ. ಈ ಊರ ಜನಕ್ಕೆ ತಿಳಿದರೆ ಕಳೆದು ಹೋಗುತ್ತದೆ ಗಣಪತಿಯಮ್ಮ. ಗಾಯದ ಮೇಲೆ ಬರೆ ಎಳೆದ್ರು ನಾನೀಗ ಸಹಿಸಿಕೊಳ್ಳಲೇಬೇಕು ಸ್ವಾಮಿ, ಸಹಿಸಿಕೊಳ್ಳಲೇಬೇಕು. ಸಾಯುವ ಹೆಣ್ಣಿಗೆ ಸಮುದ್ರ ಮೊಣಕಾಲು ಎಂದಂತೆ ನಾನು ಈಗ ಬದುಕಿದ್ದು ಸತ್ತಂತೆ ಸ್ವಾಮಿ, ಬದುಕಿದ್ದು ಸತ್ತಂತೆ ರೀ, ಬದುಕಿದ್ದು ಸತ್ತಂತೆ. ಅದು ನಿನ್ನ ತಪ್ಪಲ್ಲ ಶಾಂತ, ಅದು ನನ್ನ ತಪ್ಪು. ತಿಂಡಿ ಬಿಟ್ಟಾಗ ತನದ ಮೈ ತಿಕ್ಕದೆ ಹೋದರೆ ಅದು ಚಿಕ್ಕ ಬಂಡೆಗಲ್ಲಿಗೆ ತನ್ನ ಮೈಯನ್ನು ತಿಕ್ಕಿ ತಿಂಡಿ ತೀರಿಸಿಕೊಳ್ಳುತ್ತದೆ. ಅದರಂತಾಯಿತು ಈ ರಾಮಲಿಂಗನ ಬಾಳು, ಅದರಂತಾಯಿತು ಈ ರಾಮಲಿಂಗನ ಬಾಳು. ಅಣ್ಣ, ಏನಿದು ಇಲ್ಲ ನಿಮ್ಮ ಕಣ್ಣೀರು? ನಮ್ಮೆಲ್ಲರಿಗೆ ಖುಷಿಯಾದಾಗ ನೀವೇನು ಯೋಚನೆ ಮಾಡುತ್ತೀರಿ? ಏನಿದು? ಅಣ್ಣ ಅತ್ತಿಗೆ ಬಂದೆ ಒಳಗೆ, ಈ ಖುಷಿಯಲ್ಲಿ ಕಣ್ಣೀರೇಕೆ? ಏನಂತ ಹೇಳ್ಬೇಕು ನಿಮಗೆ? ನಮಗೊಂದು ಗೊತ್ತಾಗ್ತಿಲ್ಲ ಅಣ್ಣ.
ಏನಿಲ್ಲಪ್ಪ, ನಿಮ್ಮ ಮತ್ತಿಗೆ ಗರ್ಭವತಿ ಅಲ್ಲ, ಅದಕ್ಕೆ ಸಂತೋಷಕ್ಕೆ ದುಃಖ ಉಮ್ಮಳಿಸಿ ಬರಂಗಪ್ಪ.